ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾಳೆ ಬರೋ ಗುರುವಾರ ತುಂಬ ವಿಶೇಷವಾದಂಥ ದಿನ. ನಾಳೆ ಗುರುವಾರ ಏನಪ್ಪ ಅಂತಂದರೆ 2ನೇ ತಾರೀಕು ಹನುಮಾನ್ ಜಯಂತಿ ಇದೆ. ಹಂಗಾಗಿ ಅವತ್ತಿನ ದಿವಸನೇ ರಾಯರ ವಾರ ಬಂದಿದೆ. ರಾಯರು 13 ವರ್ಷ ಜಪ ಮಾಡಿದ್ದಂಥ ಹನುಮಂತರಾಯನ ಹೋಲಿಸ್ಕೊಂಡ್ರಂಥವ್ರು ನನ್ನ ತಂದೆ ಗುರುರಾಯರು. ಹಂಗಾಗಿ ನಾಳೆ ರಾಯರು ವಾರ ದಿವಸನೇ ಹನುಮಾನ್ ಜಯಂತಿ ಬಂದಿದೆ. ತುಂಬ ವಿಶೇಷವಾದಂಥ ದಿನ ನಾಳೆ. ನಾವು ಮನೆಯಲ್ಲಿ ರಾಯರಿಗೆ ಪೂಜೆ ಮಾಡೋದು ಮಾಮೂಲಿ, ನಾವು ಗುರುವಾರ ಪೂಜೆ ಮಾಡ್ತೀವಿ. ಆದರೆ ರಾಯರು ವಾರ ದಿವಸನೇ ಹನುಮಾನ್ ಜಯಂತಿ ಬಂದಿರೋದ್ರಿಂದ ಹನುಮಂತಂಗೂ ಅಷ್ಟೇ, ಆಂಜನೇಯಂಗೆ ಪೂಜೆ ಮಾಡಿದ್ರು ಅಷ್ಟೇ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದರು ಅಷ್ಟೇ, ನಮಗೆ ತುಂಬ ವಿಶೇಷವಾದಂಥ ಅನುಗ್ರಹ ನನ್ನ ತಂದೆ ರಾಯರಾಗಲಿ ಮತ್ತು ಆಂಜನೇಯ ಸ್ವಾಮಿ ಆಗಲಿ ಮಾಡೇ ಮಾಡ್ತಾರೆ. ಗುರುವಾರ ವಿಶೇಷವಾದಂಥ ದಿನನೇ ನಮಗೆ ಅಲ್ವಾ. ಗುರುವಾರ ತುಂಬ ಒಳ್ಳೆಯದು ವಾರ. ಅದು ರಾಯರ ವಾರ ಆಗಿರ್ಬೋದು, ರಾಯರು ಪೂಜೆ ಮಾಡೋವಂಥ ವಾರದ ದಿವಸ ಹನುಮಾನ್ ಜಯಂತಿ ಬಂದಿದೆ. ಮತ್ತು ಇಲ್ಲಾಂದರೆ ಏಕಾದಶಿ ಬಂದಿರೋದಾಗಿರ್ಬೋದು, ರಾಯರು ಪಟ್ಟಾಭಿಷೇಕ ಬರೋದಾಗಿರ್ಬೋದು, ರಾಯರ ಆರಾಧನೆ ಟೈಮಲ್ಲಾಗಿರ್ಬೋದು. ಗುರುವಾರ ಬತ್ತು ಅಂತಂದರೆ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ ಆ ದಿನ. ನಾವು ಏನೇ ಒಂದು ಮನೆಯಲ್ಲಿ ರಾಯರನ್ನ ನೆನೆಸ್ಕೊಂಡು ನಾವು ಪೂಜೆ ಪುನಸ್ಕಾರ ಅಂತ ಮಾಡಿ ರಾಯರ ಮಠಕ್ಕೆ ಮತ್ತು ಹೋಗಿ ಬಂದರು ಅಷ್ಟೇ ರಾಯರು ಅನುಗ್ರಹ ಮಾಡ್ತಾರೆ. ಇಲ್ಲ ರಾಮನವಮಿ ಆಗಿರ್ಬೋದು, ಈ ಥರ ಯಾವುದೇ ದೇವ್ರುಗಳು ವಾರ ಹಬ್ಬ ಇದ್ದರೂ ಅಷ್ಟೇ ನಮ್ಮ ರಾಯರು ಬೇಗನೆ ಅನುಗ್ರಹ ಮಾಡ್ತಾರೆ. ಅವತ್ತಿನ ದಿವಸನೇ ಬೇರೆ ದೇವ್ರುಗಳ ಆರಾಧನೆ ಇತ್ತು ಅಂತಂದ್ರೂ ಅಷ್ಟೇ ತುಂಬ ವಿಶೇಷವಾದಂಥ ಅನುಗ್ರಹ ನಮಗೆ ಸಿಕ್ಕುತ್ತೆ. ನಾಳೆ ಹನುಮಾನ್ ಜಯಂತಿ ಇದೆ. ಹಂಗಾಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಮನೆಯಲ್ಲಿ ಆಂಜನೇಯನ ಫೋಟೋ ಇದ್ದರೆ ವಿಶೇಷವಾದಂಥ ಪೂಜೆ ಮಾಡಿ, ತುಪ್ಪ ದೀಪ ಹಚ್ಚಿ ಪೂಜೆ ಮಾಡಿ, ಹಣ್ಣು ಕಾಯಿ ಇಟ್ಟು ಏನಾದ್ರು ನೈವೇದ್ಯ ಮಾಡಿಟ್ಟು ಪೂಜೆ ಮಾಡಿ, ಮತ್ತು ರಾಯರಿಗೆ ಮಾಮೂಲಿ ನಾವು ಪೂಜೆ ಮಾಡ್ತೀವಿ ಅದೇ ರೀತಿ ಹನುಮನ್ಗೂ ಅಷ್ಟೇ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ, ಮತ್ತು ನಾಳೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ನಾಳೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಆಂಜನೇಯ ಸ್ತೋತ್ರ ಹೇಳಿ, ಅಂದರೆ ಹನುಮಾನ್ ಚಾಲೀಸ್ ಸ್ತೋತ್ರ ಅನ್ನೋದು ಹೇಳಿ ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ. ಹನುಮಂತ ದೇವರು ರಾಯರು ತುಂಬ ಇಷ್ಟಪಡೋವಂಥ ದೇವರು ಆಂಜನೇಯ ಸ್ವಾಮಿ. ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನನ್ನ ತಂದೆ ರಾಯರು 13 ವರ್ಷ ಅಲ್ಲಿ ಜಪ ಅನ್ನೋದು ಮಾಡಿ ಹನುಮನ್ನ ಹೊಲಿಸ್ಕೊಂಡಂಥವ್ರು. ಅವ್ರಿಗೂ ಕೃಪೆಗೆ ಪಾತ್ರರಾದಂಥವ್ರು ನನ್ನ ತಂದೆ. ಅವರು ಶಕ್ತಿನ, ಅವರು ಅನುಗ್ರಹನ ಪಡ್ಕೊಂಡಂಥ ನನ್ನ ತಂದೆ ರಾಯರು ಅವತ್ತಿನ ದಿವಸನೇ ಈ ಥರ ಒಂದು ಹನುಮಾನ್ ಜಯಂತಿ ಬಂದಿದೆ ಅಂತಂದರೆ ತುಂಬ ವಿಶೇಷವಾದಂಥ ದಿವಸ. ನಾವು ಮನೆಯಲ್ಲಿ ರಾಯರನ್ನ ಹನುಮಂತನ ನೆನೆಸ್ಕೊಂಡು ನಾವು ಪೂಜೆ ಮಾಡಿದ್ರು ಅಷ್ಟೇ, ರಾಯರ ಮಠಕ್ಕೆ ಹೋಗಿದ್ದು ಬರೋದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಅವ್ರ ಅನುಗ್ರಹ ನಮಗೆ ಸಿಕ್ಕುತ್ತೆ. ಈ ಥರ ಎಲ್ಲ ದಿವಸಗಳಲ್ಲೂ ಬರೋದಿಲ್ಲ, ವಾರದಲ್ಲಿ ಯಾವಾಗಲೂ ಅಷ್ಟೇ ಈ ಥರ ಬರೋದಿಲ್ಲ. ಬಂದಾಗ ನಾವು ಎಷ್ಟು ನಮಗೆ ಗೊತ್ತಿದೆಯೋ ಅಷ್ಟು ನಾವು ಪೂಜೆ ಮಾಡ್ತಾ ಹೋಗಬೇಕು. ಗೊತ್ತಿಲ್ಲದೆ ಇರೋದನ್ನ ಮಾಡೋದಕ್ಕೆ ಹೋಗ್ಬಾರ್ದು, ಗೊತ್ತಿರೋದನ್ನಾದರೂ ನಾವು ತಿಳ್ಕೊಬೇಕು. ಏಕೆ ಅಂತಂದರೆ ನಮ್ಮ ಕಷ್ಟ ನಷ್ಟ ಏನೇ ಇದ್ರೂ ಅದನ್ನೆಲ್ಲ ನಾವು ಮಾಡೋ ಪೂಜೆಯಲ್ಲಿ ಎಲ್ಲ ತೊಳೆದೋಗ್ತಿರುತ್ತೆ. ಏಕೆ ಅಂತಂದರೆ ಮನುಷ್ಯರೇ ತಪ್ಪು ಮಾಡೋಕ್ಕಾಗೋದು. ಹಾಗಾಗಿ ನಾವು ಮಾಡಿದ್ದಂಥ ಪಾಪ ಕರ್ಮ ಎಲ್ಲನೂ ಅಷ್ಟೇ ಈ ಥರ ಒಂದು ವಿಶೇಷವಾದಂಥ ದಿನ ಪೂಜೆ ಇದ್ದಾಗ ನಾವು ಆ ಪೂಜೆಗೆ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ಮನೆಯಲ್ಲೇ ನಾವು ಪೂಜೆ ಮಾಡೋದಾಗಿರ್ಬೋದು, ಮನೆಗೆ ಯಾರಾದರೂ ಬಂದರೆ ಅವ್ರಿಗೆ ಸ್ವಲ್ಪ ಅನ್ನದಾನ ಅನ್ನೋದು ಮಾಡಿ, ಇಲ್ಲ ಏನಾದರೂ ಒಂದು ಹಣ್ಣು ಏನಾದರೂ ಒಂದು ಕೊಟ್ಟು ಕಳಿಸಿ. ನಾಳೆ ಹನುಮಾನ್ ಜಯಂತಿ ಇದೆಯಲ್ಲ, ಹಂಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ವಿಶೇಷವಾದಂಥ ದಿನ. ಅವತ್ತು ಪೂಜೆ ಅನ್ನೋದು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ನಾಳೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ, ಮತ್ತು ರಾಯರ ಮಠಕ್ಕೂ ಅಷ್ಟೇ ಹೋಗಿದ್ದು ಬರ್ತೀನಿ. ಏಕೆ ಅಂತಂದರೆ ಪ್ರತಿ ವಾರನೂ ಅಷ್ಟೇ ಗುರುವಾರ ಯಾವಾಗ ಬರುತ್ತೋ ನನ್ನ ತಂದೆ ವಾರ ನಾನು ಮಾಡಬೇಕು ಅನ್ನೋದೊಂದು ಇದಿರುತ್ತೆ. ನಾವು ಪ್ರತಿದಿನ ರಾಯರಿಗೆ ವಾರ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಆದರೆ ಗುರುವಾರ ವಿಶೇಷವಾದಂಥ ದಿನ. ಗುರುವಾರ ಮಾಡೋ ಪೂಜೆನ ನಾವು ಡೈಲಿ ಮಾಡೋಕ್ಕಾಗೋದಿಲ್ಲ. ಡೈಲಿ 2 ಟೈಮು ನಾವು ತುಪ್ಪ ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ನಾವು ನಮ್ಮ ಕಷ್ಟ ಕರ್ಮ ಪಾಪ ಏನೇ ಇದ್ರೂ ಅದೆಲ್ಲ ಕರಗೋಗ್ಲಿ ತಂದೆ. ನಾವು ಗೊತ್ತಿದ್ದು ತಪ್ಪು ಮಾಡಿದ್ದೀವೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀವೋ, ನಮ್ಮ ಮನೆ ಪರಿಸ್ಥಿತಿ ಆಗಿರ್ಬೋದು, ನಮ್ಮ ಆರೋಗ್ಯ ಸ್ಥಿತಿ ಆಗಿರ್ಬೋದು, ಇದೆಲ್ಲನೂ ನೀನು ದೂರ ಮಾಡು. ನಮ್ಮ ಜೊತೇಲಿ ನೀನಿರು, ನಮ್ಮ ಕಷ್ಟ ನಷ್ಟದಲ್ಲಿ ನೀನಿರು, ನಾನು ಮಾಡೋ ಕೆಲಸದಲ್ಲಿ ನೀನಿರಬೇಕು, ನಿನ್ನ ಅನುಗ್ರಹ ನನಗಿರಬೇಕು, ನಾನು ಮನೆಯಿಂದ ಹೊರಟು ಮನೆಗೆ ಬರೋ ತನಕನೂ ನೀನು ನನ್ನ ಜೊತೆಯಲ್ಲಿರಬೇಕು ಅಂತ ನಾವು ಎಷ್ಟು ದೇವ್ರುಗಳನ್ನ ನಂಬ್ತೀವೋ ಅಷ್ಟು ದೇವ್ರ ಅನುಗ್ರಹ ನಮ್ಮ ಜೊತೆಗಿರುತ್ತೆ. ಸುಮಾರು ಜನ ಹೇಳ್ತಾರೆ, ನಾನು ಎಷ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ, ಸುಮಾರು ವರ್ಷದಿಂದನೂ ಅಷ್ಟೇ ದೇವ್ರನ್ನ ನಂಬ್ತಾ ಇದ್ದೀನಿ, ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಏಕಾದಶಿ ದಿವಸ ಉಪವಾಸನೂ ಸಹ ನಾನು ಮಾಡ್ತಾಯಿದ್ದೀನಿ. ಒಂದು ಹನಿ ನೀರು ಕುಡಿದೋ ಹಾಗೆ ನಾನು ನಿರ್ಜಲ ಉಪವಾಸ ನಾನು ಮಾಡ್ತಾಯಿದ್ದೀನಿ. ಆದರೂ ನನಗೆ ಒಳ್ಳೇದಾಗ್ತಿಲ್ಲ. ಏನಕ್ಕೆ ಒಳ್ಳೇದಾಗ್ತಿಲ್ಲ? ನಾನೇನಂತ ತಪ್ಪು ಮಾಡಿದ್ದೀನಿ? ನನಗೆ ಒಳ್ಳೇದೇ ಆಗ್ತಿರಲ್ವಾ? ಬರೀ ಕೆಟ್ಟದೇ ಆಗ್ತಿದೆಯಾ ನನ್ನ ಜೀವನದಲ್ಲಿ? ನನಗಂತೂ ದೇವ್ರ ಪೂಜೆ ಮಾಡೋದಕ್ಕೂ ಇಷ್ಟ ಇಲ್ಲ, ದೇವಸ್ಥಾನಕ್ಕೆ ಹೋಗೋದಕ್ಕೂ ಇಷ್ಟ
ಇಷ್ಟ ಇಲ್ಲ. ಮೊದಲದಾಗಿ ನನಗೆ ಜೀವನನೇ ಬೇಡ ಅನಿಸ್ಬಿಟ್ಟಿದೆ. ಪ್ರತಿದಿನ ಬೆಳಗ್ಗೆ ಆದರೂ ಸಾಕು ನನಗೆ ಇದೊಂದು ಚಿಂತೆ ಅನ್ನೋದು ಕಾಡ್ತಿದೆ. ಮನೆ ಪರಿಸ್ಥಿತಿ ಆಗಿರ್ಬೋದು, ಎಲ್ಲದರಲ್ಲೂ ಅಷ್ಟೇ ನಾನು ತುಂಬ ಕಷ್ಟ ಅನ್ನೋದು ಅನುಭವಿಸ್ತಾ ಇದ್ದೀನಿ. 1, 2 ಆದರೆ ಹೇಗೋ ಬಿಡಪ್ಪ, ಅದನ್ನು ನಾವು ದೂರ ಮಾಡ್ಕೋಬೋದು ಕಷ್ಟನ ಅಂತ ಅನ್ಕೋಬೋದು. ಆದರೆ ಪ್ರತಿಯೊಂದು ಕಡೆಯಿಂದ ನನಗೆ ಕಷ್ಟ ಅನ್ನೋದು ಬರ್ತಿದೆ. ಪ್ರತಿಯೊಬ್ಬರಿಂದನೂ ಕಷ್ಟ ಅನ್ನೋದು ಬರ್ತಿದೆ. ಮತ್ತು ನಾನು ಹೇಗೆ ತಡ್ಕೊಳ್ಳೋದು? ಜನ ಕಷ್ಟ ಕೊಟ್ಟರೆ ಹೇಗೋ ಜನ ಕಷ್ಟ ಕೊಡ್ತಿದ್ದಾರೆ ಅಂದ್ಬಿಟ್ಟು ದೇವ್ರ ಮುಂದೆ ಕೂತ್ಕೊಂಡು ನಾವು ಹೇಳ್ಕೊಬೋದು. ಆದರೆ ದೇವರೇ ಕಷ್ಟ ಕೊಡ್ತಿರ್ಬೇಕಾದ್ರೆ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು? ನಾನು ಯಾರ ಹತ್ರ ನನ್ನ ಕಷ್ಟ ದೂರ ಮಾಡಿ ಅಂತ ನಾನು ಕಣ್ಣೀರು ಹಾಕ್ಕೊಂಡು ಕೂತ್ಕೊಳ್ಳೋದು? ಹಾಗಾಗಿ ದೇವ್ರ ಮೇಲೆ ನನಗೆ ನಂಬಿಕೆನೇ ಹೊರ್ಟೋಗಿದೆ. ದೇವ್ರ ಪೂಜೆ ಮಾಡಬೇಕು ಅಂದ್ರೇ ನನಗೆ ಇಷ್ಟ ಆಗ್ತಿಲ್ಲ, ಮನಸ್ಸು ಬರ್ತಿಲ್ಲ ನನಗೆ. ರಾಯರು ಫೋಟೋ ಮನೆಯಲ್ಲೇ ಇಟ್ಕೋಬಾರ್ದು ಅಂತ ಅನಿಸ್ಬಿಟ್ಟಿದೆ ಅಂತ ಸುಮಾರು ಜನ ನೀವು ಹೇಳ್ತೀರಾ. ನೀವು ನೋಡಿ, ನಿಮ್ಮ ಕಷ್ಟ ದಿನಗಳು ಮುಗಿಯೋದಕ್ಕೆ ಈ ಥರ ಎಲ್ಲ ಸೂಚನೆ ಬರ್ತಿರುತ್ತೆ. ಏಕೆ ಅಂತಂದರೆ ನಮಗೆ ಕಷ್ಟ, ನಾವು ಹುಟ್ಟಿದಾಗಿಂದ ಸಾಯೋ ತನಕ ಕಷ್ಟ ಒಂದಲ್ಲ ಒಂದು ಕಷ್ಟ ಬಂದೇ ಬರುತ್ತೆ. ಯಾಕಪ್ಪ ಅಂತಂದರೆ ಮನುಷ್ಯರಿಗೆ ಕಷ್ಟ ಬರೋದು, ಒಂದು ಮರ ಗಿಡ ಪ್ರಾಣಿ ಪಕ್ಷಿಗೆ ಕಷ್ಟ ಅನ್ನೋದು ಬರೋದಿಲ್ಲ. ನಮಗೆ ಕಷ್ಟ ಬರೋದು ನಮಗೆ. ಯಾಕೆ? ದೇವತೆಗಳಿಗೆ ಕಷ್ಟ ಅನ್ನೋದು ಬಂದಿದೆ. ರಾಯರು ಕಷ್ಟಪಟ್ಟಿಲ್ವಾ, ಕಷ್ಟ ಬಂದಿಲ್ವಾ? ಅವ್ರ ಕಷ್ಟ ಅಂತ ಅಂದ್ಬಿಟ್ಟು ಅವ್ರ ಜೀವನನ ಅಂತ್ಯ ಮಾಡ್ಕೊಂಡ್ರ? ಅವರು ಬೇರೆ ಕಡೆ ಯೋಚನೆ ಮಾಡಿದ್ರೆ ಯಾವುದೂ ಇಲ್ಲ, ಬಂದರೆ ಕಷ್ಟ ಬರಲಿ, ಆ ಕಷ್ಟನ ನಾನು ಸ್ವೀಕಾರ ಮಾಡ್ತೀನಿ ಅಂತ ಕಷ್ಟನೆಲ್ಲ ಅವರು ಎದುರಿಸ್ತಾ ಹೋದ್ರು. ಏಕೆಂತಂದರೆ ಅವ್ರ ಕಷ್ಟ ಇದೆ ಅಂತಂದಿದ್ರೆ ಅವರು ಪೂಜೆ ಮಾಡೋ ಅಂಥ ದೇವ್ರ ಹತ್ರ ಕೇಳ್ಕೊಂಡಿದ್ರೆ ಸಾಕು, ಅವ್ರಿಗೆ ಅನುಗ್ರಹ ಮಾಡ್ತಿದ್ರು. ಅವರು ಜೀವನ ಪೂರ್ತಿ ಚೆನ್ನಾಗಿರೋ ಥರ ಒಳ್ಳೆಯದನ್ನು ಮಾಡ್ತಿದ್ರು. ತಂದೆ ಶ್ರೀಕೃಷ್ಣ ಆಗಿರ್ಬೋದು, ರಾಮದೇವರಾಗಿರ್ಬೋದು, ವೆಂಕಟರಮಣ ಸ್ವಾಮಿ ಆಗಿರ್ಬೋದು, ಪಂಚಮುಖಿ ಆಂಜನೇಯ ಆಗಿರ್ಬೋದು. ಅವರು ಆದರೆ ಆ ಥರ ಎಲ್ಲ ಅವರು ಭಾವಿಸ್ಲೇ ಇಲ್ಲ, ಅಂದ್ಕೊಳ್ಳೂ ಇಲ್ಲ. ಎಷ್ಟು ಕಷ್ಟ ಬಂದರೂ ಆ ಕಷ್ಟನ್ನೆಲ್ಲ ಅವರು ಸ್ವೀಕಾರ ಮಾಡಿದ್ರು, ಬರ್ಮಾಡ್ಕೊಂಡ್ರು, ಅನುಭವಿಸಿದ್ರು. ಅವ್ರಿಗಿಂತ ದೊಡ್ಡದ ಎಂಥ ದೇವತೆಗಳಿಗೆ ಕಷ್ಟ ಅನ್ನೋದಿದೆ. ಸೂರ್ಯ ಚಂದ್ರಂಗೂ ಗ್ರಹಣ ಅನ್ನೋದು ಬಂದಿದೆ. ಇನ್ನು ನಮ್ಮ ಮನುಷ್ಯನ ಜೀವನದಲ್ಲಿ ಗ್ರಹಣ ಅನ್ನೋದು ಬರೋದಿಲ್ವಾ? ಖಂಡಿತ ಬರುತ್ತೆ. ಸೂರ್ಯ ಚಂದ್ರನಿಗೆ ಗ್ರಹಣ ಬಂದರೂ ಯಾವಾಗಲೂ ಗ್ರಹಣ ಇಟ್ಕೊಳ್ಳೋದಿಲ್ಲ. ಒಂದು ನೈಟ್ ಇರುತ್ತೆ, ಇಲ್ಲ ಒಂದು ಹಗಲಿರುತ್ತೆ, ನಂತರ ಗ್ರಹಣ ಬಿಟ್ಟು ಹೋಗುತ್ತೆ. ಅದೇ ರೀತಿ ನಮ್ಮ ಕಷ್ಟಗಳು ಅಷ್ಟೇ. ದಾರಿದ್ರ್ಯ ಅಂತ ಹೇಳ್ತೀವಲ್ಲ, ದಾರಿದ್ರ್ಯ ಅಷ್ಟೇ, ಯಾವಾಗಲೂ ನಮ್ಮ ಜೊತೆ ಇರೋಕ್ಕಾಗೋದಿಲ್ಲ. ಒಂದು ಟೈಮು ನಮಗೆ ದಾರಿದ್ರ್ಯ ಬಂದರೆ ಒಂದು ಟೈಮು ಒಳ್ಳೆ ಕಾಲ ಅನ್ನೋದು ಬಂದೇ ಬರುತ್ತೆ. ಇಷ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ದುಡುಕಿ ಯಾವುದೇ ಒಂದು ಮನಸ್ಸನ್ನು ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ದೇವ್ರನ್ನು ಸಹ ಬೈಕೊಳ್ಳೋದಕ್ಕೆ ಹೋಗ್ಬಾರ್ದು. ನಮ್ಗೆ ಒಳ್ಳೇದಾದರೆ ದೇವ್ರ ಪೂಜೆ ನಾವು ಮಾಡ್ತೀವಿ, ನಮಗೆ ಕೆಟ್ಟದಾದರೆ ದೇವ್ರನ್ನ ನಾವು ಬೈಕೊಳ್ಳೋಕೆ ಹೋಗ್ತೀವಿ. ಒಳ್ಳೇದಾದರೂ ನಾವು ಸ್ವೀಕಾರ ಮಾಡಬೇಕು, ಕೆಟ್ಟದ್ದು ಬಂದ್ರೂ ಅದೇ ರೀತಿ ಸ್ವೀಕಾರ ಮಾಡಬೇಕು. ಆವಾಗ ದೇವ್ರುಗಳು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಾನು ಕೊಟ್ಟಾಗ ನನ್ನನ್ನು ಯಾವ ಥರ ನೀನು ಪೂಜೆ ಮಾಡ್ತೀಯಾ, ನನ್ನ ದೇವಸ್ಥಾನಕ್ಕೆ ನೀನು ಯಾವ ಥರ ಬರ್ತೀಯಾ, ನನ್ನನ್ನು ಎಷ್ಟು ನೀನು ಆರಾಧಿಸ್ತೀಯಾ, ಎಷ್ಟು ಮನಸ್ಸಲ್ಲಿ ಇಟ್ಕೊಂಡು ನೀನು ಪೂಜೆ ಮಾಡ್ತೀಯಾ. ಆದರೆ ನಿನಗೆ ಕಷ್ಟ ನಾನು ಕೊಟ್ಟಾಗ ನನ್ನನ್ನು ಯಾವ ಥರ ನೀನು ಬೈಕೋತೀಯ? ದೇವ್ರಿಗೆ ದೀಪನೇ ಹಚ್ಚಬಾರ್ದಪ್ಪ, ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ, ಯಾವ ವಾರನೂ ಮಾಡೋದಿಲ್ಲ ಅಂತ ನೀನು ಈ ಥರ ಯೋಚನೆ ಮಾಡ್ತೀಯಲ್ಲ. ಮತ್ತು ನಿನಗೆ ನಾನು ಹೇಗೆ ಒಳ್ಳೇದು ಮಾಡೋಕ್ಕಾಗುತ್ತೆ? ನಾನು ಒಳ್ಳೇದು ಮಾಡಿದಾಗ ಮಾತ್ರ ನನಗೆ ದೀಪ ಹಚ್ಚಿ ಕೈ ಮುಗಿತೀಯ. ನಾನು ಕೆಟ್ಟದ್ದು ಮಾಡಿದಾಗ ನಾನು ದೀಪನೂ ಹಚ್ಚೋದಿಲ್ಲ, ಕೈನೂ ಮುಕ್ಕೊಳ್ಳೋದಿಲ್ಲ, ಮತ್ತು ನನಗೆ ಬೈಕೊಳ್ಳೋ ಅಂಥದ್ದು, ಮನಸ್ಸಿನಲ್ಲೇ ದೇವ್ರು ಒಳ್ಳೇದು ಮಾಡಿಲ್ವಲ್ಲ ಅಂತ ಅಂದ್ಕೊಳ್ಳೋದು. ಇದನ್ನು ಯಾವುದು ನ್ಯಾಯ? ನೀನು ಒಳ್ಳೇದು ಹೇಗೆ ತಗೋತೀಯೋ ಕೆಟ್ಟದ್ದೂ ಅಷ್ಟೇ ಹಾಗೆ ಸ್ವೀಕಾರ ಮಾಡಬೇಕು ಅಂತ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಹಾಗಾಗಿ ಕೊಟ್ಟರೆ ಯಾರು ಕಷ್ಟ ಕೊಡ್ತಿರೋದು? ಭಗವಂತ ಕೊಡ್ತಿದ್ದಾನೆ. ಯಾವ ರೂಪದಲ್ಲಿ ಕೊಡ್ತಾನೋ? ದೇವರೇ ಕಷ್ಟ ಕೊಡ್ತಾನೋ ಇಲ್ಲ ಮನುಷ್ಯನ ರೂಪದಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಆದರೆ ಕಷ್ಟನೆಲ್ಲ ನಾವು ಸ್ವೀಕಾರ ಮಾಡಬೇಕು. ಕಷ್ಟ ಬತ್ತು ಅಂದ್ಬಿಟ್ಟು ನಾವು ಎದ್ರುಕೊಂಡು ಓಡೋಗೋದಕ್ಕೂ ಆಗೋದಿಲ್ಲ. ಮೈ ಮೇಲೆ ಹಾಕಿರೋ ಬಟ್ಟೆನೂ ಅಲ್ಲ ಬಿಚ್ಚಾಕ್ಬಿಟ್ಟು ನಾವು ಬೇರೆ ಬಟ್ಟೆ ಹಾಕ್ಕೊಳ್ಳೋಣ ಅನ್ನೋಕ್ಕೆ. ಕಷ್ಟ ಅನ್ನೋದು ನಮ್ಮ ಗ್ರಹಗತಿಗೆ ಬಂದಿದೆ. ನಮ್ಮ ಹೆಸರು ಬಲಕ್ಕೆ ಗ್ರಹ ಅನ್ನೋದು ಬಂದು ಸೇರಿಕೊಂಡಾಗ ಗುರುಬಲ ಅನ್ನೋದು ಸಹ ಇರೋದಿಲ್ಲ. ಗ್ರಹಗಳು ಬಂದಾಗ ಗುರುಬಲ ಅನ್ನೋದು ಇರೋದಿಲ್ಲ. ಆ ಗುರುಬಲ ಬರೋ ತನಕನೂ ನಾವು ಕಾಯಲೇಬೇಕು. ಒಂದು ಜೀವನ ಅನ್ನೋದು ನಾವು ಮಾಡಲೇಬೇಕು. ಕಷ್ಟ ಅನ್ನೋದು ನಾವು ಅನುಭವಿಸ್ಲೇಬೇಕು. ಆದರೆ ಇಷ್ಟು ಕಷ್ಟ ಅನುಭವಿಸ್ಬೇಕಾದ್ರೂ ಭಗವಂತ ನಮ್ಮ ಜೊತೇಲಿ ಇರ್ತಾನೆ. ದೇವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಈಗ ಗಾದೆ ಹೇಳ್ತಾರಲ್ಲ, ಉಡ್ಸಿದಂಥ ಶಿವ ಹುಲ್ಲು ಮೇಯೋದಕ್ಕೆ ಬಿಡೋದಿಲ್ಲ ಅಂತ. ಹಾಗೆ ಪ್ರಪಂಚದ ಮೇಲೆ ಯಾವುದೇ ಒಂದು ಜೀವರಾಶಿಯನ್ನು ಜೀವನ ಕೊಟ್ಟಾಗ ದೇವರು ಅದನ್ನು ಹಸ್ಕೊಂಡಿರೋ ಥರ ಮಾಡೋದಿಲ್ಲ. ಯಾವುದಾದ್ರೂ ಒಂದು ಮೂಲೆಯಿಂದ ಅದಕ್ಕೆ ಅನ್ನ ನೀರು ಅನ್ನೋದು ಭಗವಂತ ಒದಗಿಸಿ ಕೊಡ್ತಾನೆ. ಈಗ ಒಂದು ಇರುವೆಗೂ ಅಷ್ಟೇ, ಇರುವೆ ದುಡಿಯುತ್ತಾ?
ಕೆಲಸ ಮಾಡುತ್ತಾ ಅದಕ್ಕೆ ಒಂದು ಮನೆ ಅನ್ನೋದಿದೆಯಾ? ಇಲ್ಲ. ಯಾಕೆಂತಂದರೆ ಅದ್ರ ಹೊಟ್ಟೆ ಅದು ತುಂಬಿಸ್ಕೋಬೇಕಾದ್ರೆ ಭಗವಂತನ ಅನುಗ್ರಹ ಇದೆ. ಈಗ ಗುಪ್ಪಚ್ಚಿ, ಕಾಗೆಗಳು, ಕೋಗಿಲೆಗಳು ಅವೆಲ್ಲ ಏನು ಮನೆ ಇದೆಯಾ? ಅವು ದುಡಿತಿದ್ದಾವ? ಏನು ಇಲ್ಲ. ಯಾರ್ದಾದ್ರೂ ಒಬ್ಬರು ಮುಖಾಂತರ ದೇವರು ಆಶ್ರಯ ಅನ್ನೋದು ಮಡಗಿರ್ತಾನೆ. ಅದೇ ರೀತಿ ನಮಗೂ ಅಷ್ಟೇ ನಮ್ಮ ಕಷ್ಟಕ್ಕೆ ಅನ್ನ ಬಟ್ಟೆಗೆ ಅಂತಲೇ ಯಾವುದಾದ್ರೂ ಒಂದು ಆಶ್ರಯ ಅನ್ನೋದು ಕೊಟ್ಟಿರ್ತಾರೆ. ದೇವರು ಒಂದು ದಾರಿ ಮುಚ್ಚಿದ್ರು ಇನ್ನೊಂದು ದಾರಿ ತೆಗೆದಿಟ್ಟಿರ್ತಾನೆ. ನಾವು ಅಬ್ಸರ್ವ್ ಮಾಡಬೇಕು, ನೋಡಬೇಕು. ನಾವು ನಮ್ಮ ಸುತ್ತಮುತ್ತ ಎಷ್ಟು ದಾರಿ ಇದೆ, ಯಾವ ದಾರಿಗೆ ಹೋದರೆ ನಮ್ಗೆ ಒಳ್ಳೇದಾಗುತ್ತೆ, ಯಾವ ದಾರಿಗೆ ಹೋದರೆ ನಮಗೆ ಕೆಟ್ಟದಾಗುತ್ತೆ. ಭಗವಂತ ತೋರಿಸಿದಂಥ ದಾರಿಲಿ ನಾವು ನಡೀತಾ ಹೋಗಬೇಕು. ಆ ದಾರಿನಲ್ಲಿ ಕಲ್ಲು ಮುಳ್ಳು ಎಷ್ಟಿದೆ ಅಂತ ನಾವು ಯೋಚನೆ ಮಾಡಬಾರ್ದು. ಭಗವಂತ ಇದ್ದಾನ ಆ ದಾರಿನಲ್ಲಿ, ಆ ಕಲ್ಲು ಮುಳ್ಳು ತುಳ್ಕೊಂಡು ಸಹ ನಾವು ಹೋಗಬೇಕು. ಏಕೆಂತಂದರೆ ಈಗ ದೇವ್ರ ದರ್ಶನ ಮಾಡೋದಕ್ಕೆ ನಾವು ಸಾವಿರಾರು ಕಿಲೋಮೀಟ್ರ್, ಸಾವಿರಾರು ಮೈಲಿ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತೀವಿ. ನಾವು ಎಷ್ಟು ಶ್ರಮ ಪಡ್ಕೊಂಡು ಹೋಗ್ತೀವಿ. ನಾವು ಮನೆಯಲ್ಲೇ ದೇವ್ರನ್ನ ನೆನೆಸ್ಕೊಂಡು ಇಲ್ಲೇ ಕೈ ಮುಗಿಬೋದಲ್ಲ. ಮತ್ತು ತಿರುಪತಿಗೆ ಏನಕ್ಕೆ ಹೋಗಬೇಕು, ಧರ್ಮಸ್ಥಳಕ್ಕೆ ಏನಕ್ಕೆ ಹೋಗಬೇಕು, ಮಂತ್ರಾಲಯಕ್ಕೆ ಏನಕ್ಕೆ ಹೋಗಬೇಕು, ದೇಶ ವಿದೇಶಗಳಿಗೆಲ್ಲ ಹೋಗಿ ದೇವ್ರ ದರ್ಶನ ಮಾಡ್ತಾರಲ್ಲ. ಮತ್ತು ಏನಕ್ಕೆ ಹೋಗಬೇಕು? ನಾವು ಮನೆಯಲ್ಲೇ ಆ ದೇವ್ರನ್ನ ನೆನೆಸ್ಕೊಂಡು ಕೈ ಮುಗಿದ್ರೆ ಸಾಕಲ್ವ. ಮತ್ತು ಕಷ್ಟಪಟ್ಕೊಂಡು ಏನಕ್ಕೆ ಹೋಗಬೇಕು? ಕಾಡು ಮೇಡು ಬೆಟ್ಟ ಗುಡ್ಡ ಕಲ್ಲು ಮುಳ್ಳು ಎಲ್ಲನೂ ತುಳ್ಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋವಂಥವ್ರು ವಾರಾಂಗಟ್ಲೆ ರಜಾ ಹಾಕ್ಕೊಂಡು ಹೋಗ್ತೀವಲ್ಲ. ನಾವು ಏನಕ್ಕೋಸ್ಕರ ಹೋಗ್ತೀವಿ? ದೇವ್ರು ನೋಡೋದಕ್ಕೆ, ದೇವ್ರ ಅನುಗ್ರಹ ನಾವು ಪಡೆಯೋದಕ್ಕೆ. ನಮ್ಮಲ್ಲಿ ಇರೋ ದರಿದ್ರನೆಲ್ಲ ಭಗವಂತ ನೀನು ದೂರ ಮಾಡು, ನನ್ನ ಜೊತೆ ನೀನಿರು ಅಂತ ದೇವ್ರ ಆಶೀರ್ವಾದ ಪಡೆಯೋದಕ್ಕೆ ನಾವು ಅಷ್ಟೆಲ್ಲ ಕಷ್ಟಪಡ್ತೀವಿ. ಮತ್ತು ದೇವ್ರ ಅನುಗ್ರಹ ಮಾಡೋ ತನಕ ನಾವು ಕಾಯಲೇಬೇಕಲ್ವ, ಕಷ್ಟಪಡಲೇಬೇಕಲ್ವ. ಇಷ್ಟನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಆಗಲಿ ಸುಲಭವಾಗಿ ನಮಗೆ ಸಿಕ್ಕೋದಿಲ್ಲ. ಆ ಥರ ಸುಲಭವಾಗಿ ನಮಗೆ ಸಿಕ್ತು ಅಂತಂದರೆ ಅದು ಜೀವನ ಪೂರ್ತಿ ನಮ್ಮ ಜೊತೇಲಿರೋದಿಲ್ಲ. ಕಷ್ಟಪಟ್ಟು ನಾವು ದುಡಿಬೇಕು. ಆ ದುಡ್ಡೇ ಕಡೆ ತನಕ ನಮ್ಮ ಜೊತೇಲಿರೋವಂಥದ್ದು. ಸುಲಭವಾಗಿ ಸಿಕ್ಕುವಂಥದ್ದು ಅರ್ಧದ್ರಲ್ಲೇ ನಡು ನೀರಲ್ಲಿ ಕೈ ಬಿಟ್ಟು ಹೋದಾಗೆ ನೀರಲ್ಲೇ ಕೈ ಬಿಟ್ಬಿಟ್ಟು ಹೊರ್ಟೋಗುತ್ತೆ. ಹಂಗಾಗಿ ನಾವು ಶ್ರಮ ಪಟ್ಟಿದ್ದಷ್ಟೇ ನಮ್ಮ ಜೊತೇಲಿರೋದು. ಸುಮ್ಮನೆ ಹಾಗೆ ಅಲ್ಲಿ ಇಲ್ಲಿ ಬಂದಿದ್ದಂಥದ್ದು, ಮೋಸದಿಂದ ನಾವು ಸಂಪಾದನೆ ಮಾಡಿದ್ದಂಥದ್ದು ಯಾವತ್ತೂ ನಮ್ಮ ಜೊತೇಲಿರೋದಿಲ್ಲ. ಅದಕ್ಕೆ ಒಳ್ಳೆ ಹೆಸರು ಅನ್ನೋದು ಕೊಡೋದಿಲ್ಲ. ಅದರಿಂದ ನಾವೇನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಷ್ಟೇ ಅದರಿಂದ ಒಳ್ಳೇದಾಗೋದಿಲ್ಲ ನಮಗೆ. ನಾವಿಷ್ಟನ್ನ ಅರ್ಥ ಮಾಡ್ಕೋಬೇಕು. ಹೌದು, ನಾವು ಅನ್ನ ಬಟ್ಟೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀವಿ. ಬರೀ ಅನ್ನ ಬಟ್ಟೆಗೋಸ್ಕರ ಕಷ್ಟಪಡ್ತೀವ? ಇಲ್ಲ. ಅನ್ನ ಬಟ್ಟೆಗೋಸ್ಕರ ಕಷ್ಟಪಡೋದಾಗಿದ್ರೆ ಇಷ್ಟೆಲ್ಲ ಬಡತನದಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಯಾಕೆಂತಂದರೆ ದೇವರು ನಾವು ಹುಟ್ಟಿದ ಮೇಲೆ ಏನಾದರೂ ನೀನು ಒಂದು ಸಾಧನೆ ಮಾಡಿ ಹೋಗಬೇಕು ಅನ್ನೋದನ್ನು ನಮ್ಮ ಮನೆಯಲ್ಲಿ ಬರೆದು ಕಳಿಸಿದ್ದಾನೆ. ಹಾಗೆ ಅವರು ಚೆನ್ನಾಗಿದ್ದಾರಲ್ಲ, ನಾನು ಇನ್ನೂ ಅದಕ್ಕಿಂತ ಚೆನ್ನಾಗಿರಬೇಕು. ಅವರು ಒಂದು ಶೀಟ್ ಮನೆ ಕಟ್ಟಿದ್ದಾರೆ, ನಾನು ಒಂದು ಮೋಲ್ಡ್ ಮನೆ ಕಟ್ಟಬೇಕು. ಅವರು ಬೈಕ್ ತೊಗೊಂಡಿದ್ದಾರೆ, ನಾನು ಕಾರ್ ತೊಗೋಬೇಕು. ಈ ಥರ ಒಂದು ಆಸೆ ಅನ್ನೋದು ಸಹ ತುಂಬಿ ಕಳಿಸಿರ್ತಾನೆ ಭಗವಂತ. ಹಂಗಾಗಿ ಮರಕ್ಕಿಂತ ದೊಡ್ಡದೇ ಇರುತ್ತೆ. ನಾವು ಅದನ್ನು ನೋಡೋದಕ್ಕೆ ಹೋಗಬಾರ್ದು. ಇವತ್ತು ನೀನು ನನಗೆಷ್ಟು ಕೊಟ್ಟಿದ್ಯಾ ಅಷ್ಟರಲ್ಲೇ ನಾನು ತೃಪ್ತಿ ಪಡ್ತೀನಿ ಭಗವಂತ. ಯಾರ್ಯಾರೋ ಹೇಗೋ ಬದುಕ್ತಿದ್ದಾರೆ, ಅವ್ರಿಗೆ ನೀನು ಕೊಟ್ಟಿದ್ಯಾ, ಅವರು ಬದುಕ್ತಿದ್ದಾರೆ. ಆದರೆ ನೀನು ಎಷ್ಟು ನನಗೆ ಕೊಟ್ಟಿದ್ಯೋ ಅಷ್ಟರಲ್ಲಿ ನಾನು ಜೀವನ ಮಾಡ್ತಾಯಿದ್ದೀನಿ ತಂದೆ. ಆದರೆ ಬಡತನನೇ ನೀನು ಕೊಡು, ನನ್ನ ಜೊತೇಲಿ ನೀನಿರು, ನನ್ನ ಮನೆಯಲ್ಲಿ ನೆಮ್ಮದಿ ಕೊಡು ತಂದೆ. ನನ್ನ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಒಗ್ಗಟ್ಟಾಗಿ ಇರೋ ಥರ ನೀನು ಅನುಗ್ರಹ ಮಾಡು. ಏಕೆಂತಂದರೆ ನಮಗೆ ಕೋಟಿಗಟ್ಟಲೆ ದುಡ್ಡು ಇರ್ಬೋದು, ಕಾರು ಬಂಗ್ಲೆ ಎಲ್ಲವೂ ಸಹ ಇರ್ಬೋದು. ಆದರೆ ಮನೆಯಲ್ಲಿ 5 ಜನ ಇದ್ದಾರೆ ಅಂದರೆ 5 ಜನ 5 ದಿಕ್ಕಿಗೆ ತಿರುಗಿದಾಗ ಆ ಮನೆ ಅನ್ಸ್ಕೊಳ್ಳುತ್ತಾ, ಸಂಸಾರ ಸ್ವರ್ಗ ಅನ್ಸ್ಕೊಳ್ಳುತ್ತಾ, ನರಕ ಅನ್ಸ್ಕೊಳ್ಳುತ್ತೆ ಆ ಮನೆ. ಒಬ್ಬೊಬ್ಬರು ಒಂದೊಂದು ದಾರಿಲಿ ಹೋಗ್ತಿದ್ರೆ ಆ ಮನೆ ಸ್ವರ್ಗದ ಥರ ಇರುತ್ತಾ? ಖಂಡಿತ ಇರೋದಿಲ್ಲ. ಬಡತನ ಇರಲಿ, ದುಡ್ಡು ಕಾಸು ಇಲ್ಲದೆ ಹೋಗಲಿ, ನಾವು ಸ್ವಂತ ಮನೇಲಿ ಇಲ್ಲದೆ ಹೋದರೂ ಒಂದು ಗುಡಿಸ್ಲಲ್ಲಿ ಬಾಡಿಗೆ ಮನೇಲಿದ್ದರೂ ಪರವಾಗಿಲ್ಲ. ಅನ್ನ ತಿನ್ನೋಕೆ ಅನುಗ್ರಹ ಮಾಡಲಿಲ್ಲ ಅಂದರೂ ಗಂಜಿ ಕುಡಿಯೋಕ್ಕಾದರೂ ನೀನು ಅನುಗ್ರಹ ಮಾಡಿದ್ದೀಯಲ್ಲ ತಂದೆ. ಆದರೆ ನನ್ನ ಮನೆಯಲ್ಲಿ ನಾನು ಎಷ್ಟು ಜನ ಇದ್ದೀವೋ ಅಷ್ಟು ಜನನು ನಮ್ಮಲ್ಲಿ ಒಗ್ಗಟ್ಟಾಗಿರಬೇಕು. ಒಂದು ಕೈಯಲ್ಲಿ 5 ಬೆರಳು ಇದ್ದಾಗ ಅದೇ ಥರ ನಾವಿರಬೇಕು. 5 ಬೆರಳು ಮುಷ್ಟಿ ಕಟ್ಟಿದಾಗ ಒಂದು ಗೂಡುತ್ತೆ. ನನ್ನ ಮನೇಲಿ ಇರೋಷ್ಟು ಜನನು ಮುಷ್ಟಿ ಥರ ನಾವು ಇರಬೇಕು. ಒಂದು ಗೂಡಿನ ಅಕ್ಕಿಯ ಹಾಗೆ ನಾವಿರಬೇಕು. ನಾವು ಈ ಥರ ನೀನು ಅನುಗ್ರಹ ಮಾಡು. ಒಬ್ಬರು ಮುಖ ಆಯ್ತಾ ಒಬ್ರು ಹೇಳಿದ್ದು ಒಬ್ರು ಕೇಳ್ದಂಗಿರೋದು, ಅವ್ರ ಬಗ್ಗೆನೇ ಇನ್ನೊಬ್ರು ಚಿಂತೆ ಮಾಡೋದು, ಇನ್ನೊಬ್ರು ಕೆಟ್ಟ ದಾರಿ ಹಿಡಿದಿರೋದು, ಅವ್ರ ಬಗ್ಗೆನೇ ನಾವು 3 ಹೊತ್ತು ಯೋಚನೆ ಮಾಡೋದು. ಯಾವ ದಾರಿಗೆ ಹೋಗ್ತಿದ್ದಾರೋ, ಏನೇನು ಕೆಲಸ ಮಾಡ್ಕೊಂಬತ್ತಿದ್ದಾರೋ, ಇವತ್ತು ಯಾವ ಕಷ್ಟ ತರ್ತಿದ್ದಾರೋ, ಇವತ್ತು ಯಾರು ಬಂದು ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ದಾರೋ ಅನ್ನೋ ಥರ ಮಾಡಬೇಡ ತಂದೆ. ಏಕೆ ಅಂತಂದರೆ ನಮಗೆ ಬಡತನ ಕೊಟ್ಟಿದ್ಯಾ, ಬಡತನನೇ ಕೊಡು. ಆದರೆ ಕಷ್ಟದಲ್ಲೂ ಸಹ ನೀನು ನನ್ನ ಜೊತೆಯಲ್ಲಿರು ಅಂತ ನಾವಿಷ್ಟನ್ನ ಭಗವಂತನ ಹತ್ರ ನಾವು ಕೇಳ್ಕೋಬೇಕು. ನಾವು ದೇವ್ರ ಮುಂದೆ ಕೂತ್ಕೊಂಡು ಏನು ಕೇಳ್ಕೊತೀವಿ? ನಾವು ಇದನ್ನೇನು ಕೇಳೋದಿಲ್ಲ. ನನಗೆ ಕಷ್ಟ ಇದೆ, ಹಣ ಬೇಕು, ಆಸ್ತಿ ಬೇಕು, ಮನೆ ಬೇಕು, ಬಂಗ್ಲೆ ಬೇಕು, ಕಾರ್ ಬೇಕು, ಇದೇ ಥರ ನಾವು ಕೇಳೋವಂಥದ್ದು. ಇದು ನಮ್ಮ ಸ್ವಾರ್ಥ.
ಇದು ಎಲ್ಲದಕ್ಕಿಂತ ಮೀರಿದ್ದು ನಮಗೆ ಒಗ್ಗಟ್ಟು, ನೆಮ್ಮದಿ, ಸುಖ, ಶಾಂತಿ. ಭಗವಂತ ನಮ್ಮ ಜೊತೆಯಲ್ಲಿದ್ದರೆ ನಮಗೇನೇನು ಬೇಡವಾಗಿರುತ್ತೆ. ಏಕೆಂತಂದರೆ ದೇವರೇ ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂತಂದಮೇಲೆ ನಾವು ಬಡವರಾಗ್ತೀವ? ಖಂಡಿತ ಬಡವರಾಗೋದಿಲ್ಲ. ಆದರೆ ದೇವರು ಇದನ್ನೆಲ್ಲ ಕೊಟ್ಟಿನೂ ನೋಡ್ತಾನೆ. ಕೊಟ್ಟರೆ ಆ ಮನೆಯಲ್ಲಿ ದೇವ್ರು ಇರೋದಿಲ್ಲ. ಇದನ್ನೆಲ್ಲ ಕೊಡದಿರೋ ಅಂಥ ಮನೆಯಲ್ಲಿ, ಬಡವನ ಮನೆಯಲ್ಲಿ ಭಗವಂತ ಇರ್ತಾನೆ. ಇಷ್ಟು ಸಾಕಲ್ವಾ? ಭಗವಂತ ನಮ್ಮ ಜೊತೆಗಿದ್ರೆ ಸಾಕಲ್ವಾ? ನಮ್ಗೆ ಯಾವ ಆಡಂಬರ ಜೀವನನೂ ನಮಗೆ ಬೇಕಾಗಿಲ್ಲ. ಇವತ್ತು ಹುಡ್ತೀವಿ, ನಾಳೆ ಸಾಯ್ತೀವಿ. ಬಂದು ಹೋಗೋ ನಡುವೆ ನಮಗೇನಕ್ಕೆ ಇಷ್ಟ ಇಲ್ಲ? ನಮ್ಗೆ ಎಷ್ಟು ದೇವ್ರು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾವು ತೃಪ್ತಿ ಪಡಬೇಕು. ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚಬೇಕು ಅಂತ ಹೇಳ್ತಾರಲ್ಲ, ಅದು ಸತ್ಯವಾದಂಥ ಮಾತು. ನಾಳೆ ಗುರುವಾರ, ಹನುಮಾನ್ ಜಯಂತಿ ಇದೆ, ರಾಯರ ವಾರನೂ ಇದೆ. ವಿಶೇಷವಾದಂಥ ದಿನ ನಾಳೆ ರಾಯರ ಮಠಕ್ಕೆ ಹೋಗಿ ಮತ್ತೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ಆಂಜನೇಯನ ಅನುಗ್ರಹ ನಮ್ಮ ಜೊತೆದಿದ್ರೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ನಮ್ಮ ಜೊತೆ ಬರೋದಿಲ್ಲ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.